ಎಲ್ಲರಿಗೂ ನಮಸ್ಕಾರ. 2026 ದ್ವಿತೀಯ PUC ಪ್ರಶ್ನೆಗಳಲ್ಲಿ ಒಂದು ಪ್ರಾಯೋಗಿಕ ಪ್ರಶ್ನೆ ಅಂತ ಬರ್ತದೆ, ಕಡ್ಡಾಯ ಪ್ರಶ್ನೆ. ಇದು ಸಮಗ್ರ ಅರ್ಥಶಾಸ್ತ್ರದ 2ನೇ ಪಾಠದಲ್ಲಿ ಬರ್ತದ. ಇದು 5 ಅಂಕದ ಪ್ರಶ್ನೆ. ಇಲ್ಲಿ ನೋಡ್ರಿ, ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನ ಕಂಡುಹಿಡಿದ ಮುಗಿಸ್ಕೊಟ್ಟನ. ಇಲ್ಲಿ ನಾವು ಒಟ್ಟು 3 ಸ್ಟೆಪ್ಸ್ಗಳನ್ನ ಪಾಲಿಸ್ತೀವಿ. ಒಂದೇದೇನಪ್ಪ ಅಂದ್ರೆ ಒಟ್ಟು ಉತ್ಪಾದನೆ ಕಂಡುಕೊಳ್ಬೇಕು, ಆನಂತರ ಮಧ್ಯಂತರ ಸರಕುಗಳ ಬಳಕೆ ಕಂಡುಕೊಳ್ಬೇಕು, ಆಮೇಲೆ 3ನೇದೇನಪ್ಪ ಅಂದ್ರೆ ಮೌಲ್ಯವರ್ಧನೆಯನ್ನ ಕಂಡುಕೊಳ್ಬೇಕು. ಈ 3ಅನ್ನ ಕಂಡುಕೊಂಡ್ರೆ 5 ಅಂಕದ ಪ್ರಶ್ನೆ. ಇಲ್ಲಿ ನೋಡ್ರಿ, ಮೊದಲು ಏನ್ ಕೊಟ್ಟಾನ? ಉತ್ಪಾದನಾ ಹಂತಗಳು ಅಂತ ಕೊಟ್ಟಾನ. ಈ ಉತ್ಪಾದನಾ ಹಂತಗಳಲ್ಲಿ 4 ಬರ್ತಾವ. ಒಂದು ಗೋಧಿ ಅಂತ ಬಂದದ್ರಿ, ಒಂದು ಹಿಟ್ಟು ಅಂತ ಬಂದದ್ರಿ, ಆಮೇಲೆ ಬ್ರೆಡ್ ಅಂತ ಬಂದದ್ರಿ, ಇದು ಚಂದನ್ ಸರ್ ಅಂತ ಅನ್ಕೊಂಬ್ರಿ. ಆನಂತರ ಚಿಲ್ಲರ ಅಂಗಡಿ ಅಂತ ಬಂದದ್ರಿ. ಇವ್ 4 ಬಂದವ್ರಿ. ಈ 4 ನಾವ್ ಏನ್ ಮಾಡ್ಬೇಕು? ಇವ್ 4ಗಳಿಂದ ಈ 3ಅನ್ನ ತಂದುಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಓಕೆನಾ? ಇಲ್ಲಿ ನೋಡ್ರಿ, ಫಸ್ಟ್ ಏನೇನ್ರಿ? ಒಟ್ಟು ಉತ್ಪಾದನೆ ಕೊಟ್ಟಾನ. ಒಟ್ಟು ಉತ್ಪಾದನೆಯಲ್ಲಿ ಕೊಟ್ಟಾನ. ಒಟ್ಟು ಉತ್ಪಾದನೆ ಏನಾದ್ರಿ? 3,500 ಅದು. ಈ 3,500ದಲ್ಲಿ ನಾವು 500 ಜೀರೋನ ಕಳೆದ್ರಿ ನನಗೇನು ಬರ್ತಾ? ಮೌಲ್ಯವರ್ಧನ 3,500 ಬರ್ತದ್ರಿ. ಅಂದ್ರೆ ಒಟ್ಟು ಉತ್ಪಾದನೆಯಲ್ಲಿ ಮಧ್ಯಂತರ ಸರಕುಗಳನ್ನ ಕಳೆದ್ರೆ ಮೌಲ್ಯವರ್ಧನ ಬರ್ತದ. ಇನ್ನು 2ನೇದು ನೋಡ್ರಿ, ಇಲ್ಲಿ ಹಿಟ್ಟು ಅಂತ ಕೊಟ್ಟನ್ರಿ. ಈ ಹಿಟ್ಟು ಏನು ಕೊಟ್ಟಿಲ್ಲ. ಈಗ ನಾವು ಒಟ್ಟು ಉತ್ಪಾದನೆಯನ್ನ ಕಂಡುಕೊಳ್ಬೇಕು. ಮಧ್ಯಂತರ ಸರಕು 3,500 ಅದ, ಮೌಲ್ಯವರ್ಧನ ಅದು 300 ಅದ. ಈ 2ಅನ್ನ ಕೂಡಿಸ್ಬೇಕು. 2ಅನ್ನ ಕೂಡಿಸಿದ್ರೆ ನನಗ ಒಟ್ಟು ಉತ್ಪಾದನೆ ಬರ್ತದ. 3,500 ಪ್ಲಸ್ ಅದು 300 ಎಷ್ಟಾತ್ರಿ? 4,000 ಎಷ್ಟಾತ್ರಿ? 800 ಆಗ್ತದ. ಓಕೆ, 4,800 ಆಗ್ತದ. ಓಕೆ, ಆ ನಂತರ ನಾವು ಬ್ರೆಡ್ ಅದಲ್ರಿ, ಈ ಬ್ರೆಡ್ ಅನ್ನ ಕಂಡುಕೊಳ್ಬೇಕು. ಬ್ರೆಡ್ ಒಟ್ಟು ಉತ್ಪಾದನೆ 6,000 ಅಂತ ಆದ್ರಿ. ಇಲ್ಲಿ ಮಧ್ಯಂತರ ಸರಕು ಏನು ಕೊಟ್ಟಿಲ್ಲ. ಆ ನಂತರ ಮೌಲ್ಯವರ್ಧನ 1,200 ಕೊಟ್ಟಲ್ಲ. ಈಗ ನಾವು ಮಧ್ಯಂತರ ಸರಕುಗಳನ್ನ ಕೊಂಡ್ಕೊಳ್ಬೇಕಾದ್ರೆ ಒಟ್ಟು ಉತ್ಪಾದನೆಯಲ್ಲಿ ಮೌಲ್ಯವರ್ಧನೆಯನ್ನ ಕಳಿಬೇಕು. ಒಟ್ಟು ಉತ್ಪಾದನೆಯಲ್ಲಿ ಮೌಲ್ಯವರ್ಧನೆಯನ್ನ ಕಳಿಬೇಕು. ಆಗ ನನಗೆ ಮಧ್ಯಂತರ ಸರಕು ಬರ್ತದ. ಇಲ್ಲಿ ಒಟ್ಟು ಉತ್ಪಾದನೆ 6,000 ಅದ, ಮೌಲ್ಯವರ್ಧನೆ 1,200 ಅದ. 6,000ದಾಗ 1,200 ಅಂದ್ರೆ 4,800 ಬರ್ತದ. ಇದು 3ನೇ ಸ್ಟೆಪ್ಸ್. ಇನ್ನು 4ನೇದು ಅಂತ ಏನಪ್ಪಾ ಅಂತಂದ್ರೆ, ಇಲ್ಲಿ ಚಿಲ್ಲರ ಅಂಗಡಿ ಅಂತ ಕೊಟ್ಟನ್ರಿ. ಚಿಲ್ಲರ ಅಂಗಡಿಯ ಒಟ್ಟು ಉತ್ಪಾದನೆಯನ್ನ ಕಂಡುಕೊಳ್ಬೇಕು. ಇಲ್ಲಿ ಮಧ್ಯಂತರ ಸರಕು 6,000 ಆದ್ರಿ, ಆಮೇಲೆ ಮೌಲ್ಯವರ್ಧನ 1,000 ಆದ್ರಿ. 2ಅನ್ನ ಕೂಡಿಸಿ ಏನ್ ಬರ್ತದ? 7,000 ಬರ್ತ್ರಿ. ಒಟ್ಟು ಉತ್ಪಾದನೆ 7,000 ಅದ. ಓಕೆ, ಇದು ಇಲ್ಲಿಗೆ 4 ಅಂತ ಮುಗಿತ್ರಿ. ಇನ್ನು ಕೊನೆ ಅಂತ ಏನಪ್ಪಾ ಅಂದ್ರೆ 5ನೇ ಅಂತ ಇಲ್ಲಿ ಆದ್ರಿ. ಒಟ್ಟು ಮೌಲ್ಯವರ್ಧನೆಯನ್ನ ಕಂಡುಕೊಳ್ಬೇಕು. ನೋಡ್ರಿ, ಒಟ್ಟು ಮೌಲ್ಯವರ್ಧನೆ ಈ ಏನ್ 7,000 ಅದಲ್ರಿ, ಈ 7,000 ಈ 4ಅನ್ನ ಕೂಡಿಸಿರು ಸಹ 7,000 ಬರ್ಬೇಕು. ಆಗ ಮಾತ್ರ ಉತ್ತರ ಸರಿಯಾಗಿದೆ ಅಂತ ಅರ್ಥ. ನೋಡ್ರಿ, 3,500 ಪ್ಲಸ್ ಅದು 300, 4,800, 5,000, ಒಂದು 6,000 ಆಗ್ತದ್ರಿ. ಇದೊಂದು 1,000, 7,000 ಆಗ್ತದ್ರಿ. ಒಟ್ಟು ಮೌಲ್ಯವರ್ಧನೆ ಎಷ್ಟಾದ್ರಿ? 7,000 ಅದ. ಇಲ್ಲಿ ಒಟ್ಟು ಉತ್ಪಾದನೆ ಸಹ 7,000 ಅದ. ಅಂದಾಗ ಮಾತ್ರ ಆನ್ಸರ್ ಸರಿ ಆಗ್ತದ. ಓಕೆ.